ದೇವೇಗೌಡರು ಕಟ್ಟಿದ ಪಕ್ಷವನ್ನ ಡೆಮಾಲಿಷ್ ಮಾಡ್ತಿದ್ದಾರೆ. ಎಸ್.ಡಿ. ಕುಮಾರಸ್ವಾಮಿ ಈಗ ಡೆಮಾಲಿಷ್ ಮಾಡ್ತಿದ್ದಾರೆ. ಬಿಜೆಪಿಯನ್ನ ತಬ್ಬಿಕೊಂಡಿದ್ದಾರೆ ಅಂತ ಜಿ.ಟಿ. ದೇವೇಗೌಡರು ಹೇಳಿದ್ದಾರೆ. ಬಿಜೆಪಿ ಜೊತೆ ಹೋಗದಿದ್ರೆ ಜೆಡಿಎಸ್ ಏನಾಗ್ತಾ ಇತ್ತು? ದೇವರು ದೇವೇಗೌಡ ಶ್ರಮದಿಂದ ಪಕ್ಷ ಉಳಿಯುತ್ತಿದೆ ಅಂತ ಹೇಳಿದ್ರು. ಜನ ಹೋಗಿ ಜಿ.ಟಿ. ದೇವೇಗೌಡ ಮಂತ್ರಿ ಮಾಡಿ ಅಂತ ಹೋಗಿ ಕೇಳಿದ್ರೆ ಅವ್ರಿಗೆಲ್ಲ ಬೈದು ಕಳಿಸ್ತಿದ್ರು. ಅವನೊಬ್ಬನೇ ಮಂತ್ರಿ ಮಾಡೋದು ನಡೀರಿ ಅನ್ನೋರು. ನನಗೆ ಮಾತ್ರ ಇವ್ರ ಜೊತೆ ಇದ್ರಲ್ಲ, ಆಗ ಇವ್ರ ಜೊತೆ ಇದ್ರಲ್ಲಪ್ಪ ಒಂದು ತಂಡ. ಇವತ್ತು ಹೇಳ್ತಾರಲ್ಲ ನನ್ನ ತಂಡ ಅಂತ ಅದೆಂಥದ್ದು ದಿನ ಕಂಡೆ ನಾನು ಅಂತ ಹೇಳ್ತಾರಲ್ಲ ಈಗ. ಆದರೆ ಅವತ್ತು ನಮ್ಮಂಥವ್ರು ಕಣ್ಣೀರಾಗ್ಸಿ ಅವತ್ತು ಅದೇ ಮಾಡಿದ್ದು ನೀವು, ಇವತ್ತು ಅದೇ ಮಾಡ್ತಿರೋದು. ಏನು ಚೇಂಜ್ ಇಲ್ಲ. ಕುಮಾರಸ್ವಾಮಿ ತೆಗೆದಿಟ್ಬಿಟ್ರಿ, ಇವನು ಓದಿಲ್ಲ, ಹೈಯರ್ ಎಜುಕೇಷನ್ ಮಾಡಲ್ಲ, ಇಲ್ಲೇ ಫೇಲ್ ಆಗಲಿ ಅಂತ ಮಾಡಿದ್ರಿ. ನಾನು ಫೇಲ್ ಆದ್ನ, ದೇವರಿದ್ದಾನೆ ಪಾಸ್ ಮಾಡಿದೆ ನಾನು. ಜನ ಮೆಚ್ಚಿದ್ರು. ಆ ಇಲಾಖೆಯಲ್ಲಿ ತಗಲಿ ನೋಡುವ, ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಹೆಂಗೆ ಮಾಡಿದ್ದೀನಿ ಕೆಲಸ ಅಂತ ನೋಡಲಿ. ನಾವು ವಿರೋಧ ಪಕ್ಷದ ನಾಯಕರು ಮಾಡಬೇಕು. ನಮ್ಮ ಎಮ್ ಎಲ್ ಎಗಳು ಎಲ್ರಿಗೂ ಇತ್ತು. ಅವ್ರಿಗೆ ಹೇಳೋದು ಎಮ್ ಎಲ್ ಎಗಳಿಗೆ, ಅವ್ರ ವಿಚಾರ ನಿಮ್ಗೆ ಗೊತ್ತಿಲ್ಲ, ಸುಮ್ಮನಿರಿ. ನಾನು ಹೇಳ್ತೀನಿ, ಸುಮ್ಮನಿರಿ. ನಿಮಗೆ ಅವ್ರಿಗೆ ಗೊತ್ತಿಲ್ಲ, ನಿಮಗೆ ನಂದೇನು ಗೊತ್ತು ತೋರಲಿ. ಇದೇ ಪಕ್ಷ ಸಭೆಯಲ್ಲಿ ಹೇಳ್ತಾನೆ, ನನ್ನೂ ಕೂರಿಸ್ಕೊಂಡು, ನಿಖಿಲ್ ಕೂರಿಸ್ಕೊಂಡು, ಇನ್ನು ಮುಂದೆ ಕುಮಾರಸ್ವಾಮಿ ದೇವೇಗೌಡರೆಲ್ಲ ಬಿ ಫಾರ್ಮ್ ಕೊಡೋದು, ನಾನೇ ಬಿ ಫಾರ್ಮ್ ಕೊಡೋದು, ಮೆಂಬರ್ಶಿಪ್ ಮಾಡಬೇಕು. ದೇವೇಗೌಡರು ಕುಮಾರಸ್ವಾಮಿ ಎಲ್ಲ ಬಿ ಫಾರ್ಮ್ ಕೊಡೋದು, ನಾನೇ ಬಿ ಫಾರ್ಮ್ ಕೊಡೋದು ಅಂತ ಸಾರಾ ಮಹೇಶ್ ಹೇಳ್ತಾನೆ. ಸಾರಾ ಮಹೇಶ್ ಬಿ ಫಾರ್ಮ್ ನಾನು ಇಸ್ಕೋಬೇಕು. ಕುಮಾರಸ್ವಾಮಿ JDS ದೇವೇಗೌಡರು ಕಟ್ಟಿರೋ ಪಕ್ಷವನ್ನು ಡಿಮಾಲಿಷ್ ಮಾಡವ್ರೆ. ಈನ ಯಾಕೆ ಹೋಯ್ತು? BJP ತಬ್ಕೊಂಡವ್ರಲ್ಲ. ಈಗ BJP ಸಿಕ್ತಲ್ಲ. ಈಗ BJP ಜೊತೆ ಹೋಗದೆ ಏನಾಯ್ತಿವ್ರಿ ಇವ್ರೀಗ? BJP ಜೊತೆ ಹೋಗದೆ ದಳ ಉಳಿತಿತ್ತ ಇಲ್ಲಿ. ಆ ದೇವರೊಬ್ಬ ಇದ್ದಾನೆ, ಅದರಿಂದ ಉಳ್ಕೊಂಡು ಹೋಗ್ತಾ ಇದೆ ದೇವೇಗೌಡರು ಇದರಿಂದ.